ಮಸೀದಿ ಕಮಿಟಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ, ಮದುವೆಗೆ ನಿರಾಕರಿಸಿದ್ದಕ್ಕೆ ಯುವತಿ ನೇಣಿಗೆ ಶರಣು. ಬೆಂಗಳೂರಿನ ಕೆಲ ಮಾರ್ಗಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಸ್ಥಗಿತ. ಕೆಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೈಸೂರಿನಲ್ಲಿ ಮಾಜಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಶ್ರದ್ಧಾಂಜಲಿ ಸಭೆ ಆಯಿತು. ಪತ್ನಿ ಭಾಗ್ಯಲಕ್ಷ್ಮಿ ಶ್ರೀನಿವಾಸ್ ಪ್ರಸಾದ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಯಡಿಯೂರಪ್ಪ, ಸಚಿವ ಮಹದೇವಪ್ಪ, ಪ್ರತಾಪ್ ಸಿಂಹ ಸೇರಿ ಹಲವರು ಭಾಗಿಯಾಗಿದ್ದರು. ಸಭೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ಗೌಪ್ಯ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯಗೆ ರಹಸ್ಯ ಚೀಟಿಯೊಂದನ್ನು ಕೊಟ್ಟಿದ್ದಾರೆ. ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಚೀಟಿ ಪಡೆದ ಸಿದ್ದರಾಮಯ್ಯ ಬಿಎಸ್ವೈ ಕೈ ಹಿಡಿದು ಅವರ ಜೊತೆ ಆತ್ಮೀಯವಾಗಿ ಮಾತುಕತೆ ನಡೆಸಿದ್ದಾರೆ. ಆದರೆ ಯಡಿಯೂರಪ್ಪ ನೀಡಿದ ಗೌಪ್ಯ ಚೀಟಿಯಲ್ಲಿ ಏನಿದೆ, ಯಾಕಾಗಿ ಚೀಟಿ ಕೊಟ್ಟರು ಅನ್ನೋದೇ ಕುತೂಹಲ. 2019ರಲ್ಲಿ ನಡೆದಂತಹ ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಬಾಲಾಕೋಟ್ನಲ್ಲಿ ಉಗ್ರರ ಮೇಲೆ ಭಾರತ ನಡೆಸಿದಂತಹ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ತೆಲಂಗಾಣ ಸಿಎಂ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು 2019ರ ಬಾಲಾಕೋಟ್ ದಾಳಿ ವಿಚಾರವನ್ನ ಪ್ರಸ್ತಾಪಿಸುವ ಮೂಲಕ ರಾಜಕೀಯ ಲಾಭ ಪಡೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಪುಲ್ವಾಮಾ ದಾಳಿ ತಡೆಯುವಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ವಿಫಲವಾಗಿತ್ತು ಅಂತ ಆರೋಪಿಸಿದಂತಹ ರೇವಂತ್ ರೆಡ್ಡಿ, ಪುಲ್ವಾಮಾ ಘಟನೆ ಯಾಕೆ ಸಂಭವಿಸಿತು, ಗುಪ್ತಚರ ಜಾಲ ಏನು ಮಾಡ್ತಾ ಇತ್ತು, ದೇಶದ ಆಂತರಿಕ ಭದ್ರತೆಯನ್ನ ಹೆಚ್ಚಿಸೋದಕ್ಕೆ ನೀವು ಏನ್ ಕ್ರಮವನ್ನ ಕೈಗೊಂಡಿದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಾಲಾಕೋಟ್ನಲ್ಲಿ ನಿಜವಾಗಿಯೂ ಸರ್ಜಿಕಲ್ ಸ್ಟ್ರೈಕ್ ನಡೆದಿದ್ಯಾ ಅನ್ನೋದು ಯಾರಿಗೂ ತಿಳಿದಿಲ್ಲ ಅಂತ ಸಂಶಯ ವ್ಯಕ್ತಪಡಿಸಿದ್ದಾರೆ. पुलवामा इंसिडेंट इज क्लासिक एग्जांपल. दे हैव फेल्ड. आईबी क्या कर रहा है, इंटेलिजेंस नेटवर्क क्या कर रहा है. पुलवामा इंसिडेंट होने के बाद सर्जिकल स्ट्राइक में पॉलिटिकल बेनिफिट लेने के लिए मोदी जी कोशिश कर रहा है. मेरा सवाल ये है कि मोदी जी को, भाई आप क्या कर रहा है, पुलवामा इंसिडेंट क्यों हुआ है, क्यों होने दिए, देश की सुरक्षा आप क्या कर रहा है, क्यों आईबी रा ये एजेंसीज को क्यों इस्तेमाल नहीं किए आप, तो वहां पर आपका फेल्यूर है ना. उसके बाद आप किए नहीं किए भगवान जाने. सर्जिकल स्ट्राइक हुआ नहीं हुआ किसी को पता भी नहीं आज तक. ಅಬಕಾರಿ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಪಾಲಾಗಿದ್ದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ 50 ದಿನದ ಬಳಿಕ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನಿನ ಮೇಲೆ ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಬೆನ್ನಲ್ಲೇ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿದ್ದಾಗಿ ಪಾಕಿಸ್ತಾನ ಮಾಜಿ ಸಚಿವ ಫವಾದ್ ಚೌಧರಿ ಟ್ವೀಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಮೋದಿ ಮತ್ತೊಂದು ಯುದ್ಧದಲ್ಲಿ ಸೋತಿದ್ದಾರೆ, ಕೇಜ್ರಿವಾಲ್ ಬಿಡುಗಡೆಯಾಗಿದ್ದು ಮಧ್ಯಮ ಭಾರತಕ್ಕೆ ಸಂತಸದ ಸುದ್ದಿ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಹಿಂದೆ ಫವಾದ್ ರಾಹುಲ್ ಗಾಂಧಿ ವಿಡಿಯೋ ಶೇರ್ ಮಾಡಿ ರಾಹುಲ್ ಗಾಂಧಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಂತೆ ಸಮಾಜವಾದಿ ಅಂತ ಬರೆದಿದ್ರು. ಇತ್ತ ಬೇಲ್ ಸಿಕ್ಕ ಖುಷಿಲಿ ಕೇಜ್ರಿವಾಲ್ ಹನುಮಾನ್ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೆಹಲಿ ಕನೌಟ್ ಪ್ಲೇಸ್ ನಲ್ಲಿರುವ ಹನುಮಾನ್ ಮಂದಿರಕ್ಕೆ ಭೇಟಿ ಕೊಟ್ಟು ಆಂಜನೇಯನ ದರ್ಶನ ಪಡೆದಿದ್ದಾರೆ. ಮಸೀದಿ ಕಮಿಟಿ ರಚನೆ ವಿಚಾರವಾಗಿ ಒಂದೇ ಸಮುದಾಯದ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರ ಪೊಲೀಸ್ ಠಾಣಾ ಆವರಣದಲ್ಲಿ ಈ ಘಟನೆ ನಡೆದಿದೆ. ಗಂಗಾವತಿ ನಗರದ ಕಿಲ್ಲಾ ಏರಿಯಾದ ಮರ್ಕಾಸ್ ಮಸೀದಿ ಕಮಿಟಿ ರಚನೆ ವಿಚಾರವಾಗಿ ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಪೊಲೀಸ್ ಠಾಣೆ ಆವರಣದಲ್ಲೇ ಮುಸ್ಲಿಂ ಸಮುದಾಯದ ಎರಡು ಗುಂಪುಗಳು ಬಡಿದಾಡಿಕೊಂಡಿವೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಕಂಡು ಜನರು ಆತಂಕಗೊಂಡಿದ್ರು. ಗುಂಪನ್ನ ಚದುರಿಸಿ ಗಲಾಟೆ ಮಾಡಿಕೊಂಡವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಸಂಚಾರ ಜೀವನಾಡಿ ಬಿಎಂಟಿಸಿ ಬಸ್ ಸಂಚಾರದಲ್ಲಿ ಕೊಂಚ ಮಟ್ಟಿಗೆ ವ್ಯತ್ಯಯ ಉಂಟಾಗಿತ್ತು. ಕೆಲ ಮಾರ್ಗಗಳಿಗೆ ಎಲೆಕ್ಟ್ರಿಕ್ ಬಸ್ಗಳ ಓಡಾಟ ಸ್ಥಗಿತಗೊಂಡಿದೆ. ಎಲೆಕ್ಟ್ರಿಕ್ ಬಸ್ಗಳನ್ನು ಖಾಸಗಿ ಕಂಪನಿಯೊಂದು ನಿರ್ವಹಣೆ ಮಾಡ್ತಾ ಇದೆ. ಇನ್ನು ಹೊರಗುತ್ತಿಗೆ ಆಧಾರದಲ್ಲಿ ಚಾಲಕನಿಗೆ ವೇತನ ಕೊಟ್ಟು ನಿರ್ವಹಣೆಯನ್ನು ಖಾಸಗಿ ಕಂಪನಿಯೇ ನೋಡ್ಕೊಳ್ತಾ ಇದೆ. ಬಿಎಂಟಿಸಿಯಿಂದ ಕೇವಲ ಕಂಡಕ್ಟರ್ಗಳನ್ನ ಮಾತ್ರ ನೀಡಲಾಗ್ತಾ ಇದೆ. ಕಂಪನಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಬಿಎಂಟಿಸಿಯದ್ದೇ ಇರುತ್ತೆ. ಖಾಸಗಿ ಕಂಪನಿ ತನ್ನ ಸಿಬ್ಬಂದಿಗಳಿಗೆ ವೇತನ ನೀಡದ ಹಿನ್ನೆಲೆಯಲ್ಲಿ ಕೆಲವರು ಕೆಲಸ ಬಿಟ್ಟಿದ್ದಾರೆ. ಇನ್ನು ಕೆಲ ಬಸ್ಗಳು ನಿರ್ವಹಣೆ ಇಲ್ಲದೆ ಡಿಪೋಗಳಲ್ಲಿಯೇ ನಿಂತಿವೆ. ನಗರದಲ್ಲಿ 600ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳಿದ್ದು ಅರ್ಧಕ್ಕರ್ಧ ಬಸ್ಗಳು ತನ್ನ ಸಂಚಾರವನ್ನ ನಿಲ್ಲಿಸಿವೆ. ಸುಮಾರು 600 ಚಿಲ್ಲರೆ ಬಸ್ಸು 6 ಡಿಪೋಗಳಲ್ಲಿ ಇವತ್ತು ಇವೆ. ಅದು ಸಂಪೂರ್ಣವಾಗಿ ಪ್ರೈವೇಟ್ನವರೇನೇ ಆ ಬಸ್ ಮೇಂಟೆನೆನ್ಸ್ ಮಾಡಬೇಕು. ಅವರು ಡ್ರೈವರ್ಗಳು ಪ್ರೈವೇಟ್ ಡ್ರೈವರ್ಗಳಿಗೆ ಸರಿಯಾಗಿ ಸಂಬಳ ಕೊಡ್ತಿಲ್ಲ ಇತ್ಯಾದಿ ಕಾರಣಗಳಿಗಾಗಿ ಅಲ್ಲಿ ಡ್ರೈವರು ಶಾರ್ಟೇಜು, ಬಸ್ ಮೇಂಟೆನೆನ್ಸ್ ಸಾಲದು ಅನ್ನೋ ಕಾರಣಕ್ಕೆ ಕಮ್ಮಿ ಕೆಲವಾಗಿವೆ. ಆದರೆ ಪೂರ್ತಿ ಏನು ನಿಂತಿಲ್ಲ, ಅಡ್ಜಸ್ಟ್ ಮಾಡ್ತಿದ್ದಾರೆ. ನಮಗೆ ಹೆಚ್ಚಿನ ಅನುಕೂಲ ಆಗ್ತದೆ ಖಾಸಗಿ ಬಸ್ನಿಂದ ಅಂತ ಅನ್ನೋದೇನಿತ್ತು ಅದು ಸ್ವಲ್ಪ ಇವಾಗ ತೊಂದರೆ ಆಗಿದೆ.